ಹಾಯ್ ಹಲೋ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ, ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಸೊ ಮೊದಲೇದಾಗಿ ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ನಿಮ್ಮ ಕೆಲಸಗಳು ಕೂಡ ತುಂಬಾ ಚೆನ್ನಾಗಿ ಹೋಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಜಾಪನೀಸ್ ಅರ್ಬನ್ ಲೆಜೆಂಡ್ಸ್, ಒಂದಷ್ಟು ಅರ್ಬನ್ ಲೆಜೆಂಡ್ಸ್ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೀವು ನನ್ನ ಚಾನಲ್ನ ಮುಂಚೆನೇ ಫಾಲೋ ಮಾಡ್ತಾಯಿದ್ರೆ ನಿಮಗೆ ಗೊತ್ತಿರುತ್ತೆ, ನಾನು ಪ್ರೀವಿಯಸ್ ವಿಡಿಯೋಸ್ಗಳಲ್ಲೂ ಒಂದಷ್ಟು ವಿಡಿಯೋಸ್ಗಳಲ್ಲಿ ಜಾಪನೀಸ್ ಅರ್ಬನ್ ಲೆಜೆಂಡ್ಸ್ಗಳ ಬಗ್ಗೆ ಹೇಳಿದ್ದೆ. ಆದರೆ ಈ ಒಂದು ವಿಡಿಯೋದಲ್ಲಿ ಆ ಪ್ರೀವಿಯಸ್ ವಿಡಿಯೋನ ಅರ್ಬನ್ ಲೆಜೆಂಡ್ಸ್ಗಳು ಕಂಟಿನ್ಯೂ ಆಗಲ್ಲ, ಈ ಎಲ್ಲ ಅರ್ಬನ್ ಲೆಜೆಂಡ್ಸ್ ಹೊಸ್ತು. ಸೊ ಈ ಒಂದು ವಿಡಿಯೋ ಟ್ರಸ್ಟ್ ಮೀ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ನೀವು ಈ ಒಂದು ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ ನಿಮಗೆ ಶ್ಯೂರಿಟಿ ಕೊಡ್ತಾ ಬನ್ನಿ ಸ್ನೇಹಿತರೆ, ಇನ್ನು ಹೆಚ್ಚಿನ ಟೈಮ್ ವೇಸ್ಟ್ ಮಾಡಿದೆ ಸೀದಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸ್ನೇಹಿತರೆ, ನಾವು ಮೊದಲೇ ಅರ್ಬನ್ ಲೆಜೆಂಡ್ ಬಗ್ಗೆ ಹೇಳೋದಾದರೆ ಮೊದಲನೇ ಜಾಪನೀಸ್ನ ಅರ್ಬನ್ ಲೆಜೆಂಡ್ ಬಂದುಬಿಟ್ಟು ಯಾಮವುಬ ಅಂತ. ಸೊ ಈ ಒಂದು ಯಾಮವುಬ ಒಂದು ಸ್ಟೋರಿ, ಒಂದು ಬ್ಯಾಕ್ ಡ್ರಾಪ್ ತುಂಬಾ ಭಯಂಕರವಾಗಿದೆ. ಜಾಪನೀಸ್ನ ಎಲ್ಲ ಮೌಂಟೇನ್ಸ್, ಹೈ ಎಲಿವೇಟೆಡ್ ಸ್ಟೀಪ್ಡ್ ಮೌಂಟೇನ್ಸ್ನ ಒಂದು ರೋಡ್ ಏನಿರುತ್ತೆ, ಮೌಂಟೇನ್ಸ್ಗಳಿಗೆ ಹೋಗೋ ಒಂದು ದಾರಿ ಯಾವುದಿರುತ್ತೆ, ಯೂಶ್ವಲಿ ಈ ಒಂದು ಗೋಸ್ಟ್ ಅಲ್ಲೇ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಸ್ನೇಹಿತರೆ, ಈ ಒಂದು ಯಾಮವುಬ ಒಂದು ರಿಯಲ್ ಆ್ಯಕ್ಚುಯಲ್ ಸ್ಟೋರಿ ಏನು ಅಂದರೆ ನಿಮಗೆ ತುಂಬಾ ಬ್ರೀಫಪ್ ಆಗಿ ಹೇಳ್ಬಿಡ್ತೀನಿ. ಈ ಒಂದು ಟ್ರೆಕ್ಕಿಂಗಿಗೆ ಏನು ಬಂದಿರ್ತಾರೆ ಟ್ರಾವೆಲರ್ಸು, ಬೆಟ್ಟ ಗುಡ್ಡಗಳನ್ನ ಹತ್ತಿ ಟ್ರೆಕ್ಕಿಂಗ್ ಮಾಡೋದಕ್ಕೆ ಏನು ಬಂದಿರ್ತಾರೆ, ಅವರಿಗೆ ಒಂದು ಓಲ್ಡ್ ಲೇಡಿಯ ಒಂದು ರೂಪದಲ್ಲಿ ಈ ಒಂದು ಯಾಮವುಬ ಅವ್ರಿಗೆ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಅವರಿಗೆ ಹೆಲ್ಪ್ ಮಾಡೋದು ಒಂದು ಆಫರ್ ಮಾಡುತ್ತೆ, ಅಂದರೆ ಹೆಲ್ಪ್ ಆಫರ್ ಮಾಡುತ್ತೆ ಅವ್ರಿಗೆ. ಸೊ ಯೂಶ್ವಲಿ ಇವರು ತುಂಬ ಟ್ರೆಕ್ಕಿಂಗ್ ಮಾಡಿರೋ ಕಾರಣ ಅವರು ತುಂಬಾ ಟಯರ್ಡ್ ಆಗಿರ್ತಾರೆ. ಸೊ ಏನು ಹೇಳ್ತಾರೆ, ಆಬ್ವಿಯಸ್ಲಿ ಹೆಲ್ಪ್ ಕೇಳ್ತಾರಲ್ವಾ. ಸೊ ಆ ಟೈಮಲ್ಲಿ ಇದು ಓಲ್ಡ್ ಲೇಡಿ ತನ್ನ ಹಟ್ಟಿಗೆ ಕರ್ಕೊಂಡು ಹೋಗ್ತಾಳೆ. ಸೊ ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ, ತುಂಬಾ ಲೈಕ್ ತಿನ್ನೋದಕ್ಕೆ ಏನಾದರೂ ಕೊಡ್ತಾಳೆ, ತುಂಬಾ ಚೆನ್ನಾಗಿ ಅವಳನ್ನು ಟ್ರೀಟ್ ಮಾಡ್ತಾರೆ ಅವ್ರಿಗೆ, ಆ ಟ್ರಾವೆಲರ್ಸ್ನ. ಆದರೆ ಆ್ಯಕ್ಚುಯಲ್ ಗೇಮ್ ಸ್ಟಾರ್ಟ್ ಆಗೋದೇ ನೈಟ್ ಟೈಮಲ್ಲಿ ಯಾಮವುಬ ತನ್ನ ಒರಿಜಿನಲ್ ರೂಪಕ್ಕೆ ಬರ್ತಾಳೆ, ಅದೇ ಡಿಮಾನಿಕ್ ವಿಚ್ಗೆ ಬದಲಾಗ್ತಾಳೆ. ಆ್ಯಂಡ್ ಯೂಶ್ವಲಿ ಸ್ನೇಹಿತರೆ, ಈ ಟ್ರಾವೆಲರ್ಸ್ ಏನಿದ್ದಾರೆ ಅವಳ ಒಂದು ಟ್ರ್ಯಾಪಿಂದ, ಆ ಒಂದು ಹಟ್ಟಿಂದ ಬಚಾವಾಗಿ ಓಡೋಗೋದು ತುಂಬಾ ಕಷ್ಟ. ಆಲ್ಮೋಸ್ಟ್ ಈ ಯಾಮವುಬ ಅವಳ ಒಂದು ಪವರ್ಫುಲ್ ಡಾರ್ಕ್ ಮ್ಯಾಜಿಕ್ ಸ್ಪೆಲ್ಸಿಂದ ಅವರನ್ನು ಟ್ರ್ಯಾಪ್ ಮಾಡ್ತಾರೆ. ಆ್ಯಂಡ್ ಟ್ರ್ಯಾಪ್ ಮಾಡೋದಷ್ಟೇ ಅಲ್ಲ, ಶಿ ಈಟ್ಸ್ ದೆಮ್ ಅಲೈವ್. ಬದುಕಿರೋ ಅಂತಹ ಮನುಷ್ಯರನ್ನು ಜೀವಂತವಾಗಿದ್ದಾಗಲೇ ಅವಳು ತಿಂದು ಹಾಕ್ತಾಳೆ. ಆ್ಯಂಡ್ ಇಲ್ಲಿ ತನಕ ಯಾರೆಲ್ಲ ಟ್ರಾವೆಲರ್ಸ್ ಅವಳ ಒಂದು ಟ್ರ್ಯಾಪ್ಗೆ ಸಿಗಾಕೊಂಡಿದ್ದಾರೆ, ತುಂಬಾ ಮೈನ್ಯೂಟ್, ತುಂಬಾ ಲೈಕ್ ಕೌಂಟ್ ಮಾಡ್ಬೋದು ನೀವು, ಅಷ್ಟೇ ಜನ ಮಾತ್ರ ಅವಳ ಆ ಒಂದು ಟ್ರ್ಯಾಪಿಂದ ಅದು ತುಂಬ ಕಷ್ಟಪಟ್ಟು ಬಚಾವಾಗಿರೋದು. ಆ್ಯಂಡ್ ಅದೇ ಜನ ಇವತ್ತು ಆ ಯಾಮವುಬ ಬಗ್ಗೆ ಇಡೀ ಜಗತ್ತಿಗೆ ಹಬ್ಸಿರೋರು. ಸೊ ಸ್ನೇಹಿತರೆ, ಇನ್ನು ಸೆಕೆಂಡ್ ಅರ್ಬನ್ ಲೆಜೆಂಡ್ ಬಗ್ಗೆ ಬರೋದಾದರೆ ಇದರ ಹೆಸರು ಹಾಚಿಸಾಕು ಸಾಮ ಅಂತ. ಸೊ ಇದನ್ನು ನೀವು 8 ಫೂಟ್ ಟಾಲ್ ಅಂತ ಕೂಡ ನಾವು ಕರಿತೀವಿ. ಆ್ಯಕ್ಚುಲಿ ಇದು ಒಂದು ಪೊಸೆಸ್ಡ್ ಆಗಿರೋ ವಿಮೆನ್ ಬಗ್ಗೆ. ಅವಳು ಆಲ್ಮೋಸ್ಟ್ 8 ಫೀಟ್ ಟಾಲ್ ಇದ್ದಾಳೆ, ವಿಚ್ ಈಸ್ ಅನ್ಯೂಶ್ವಲ್. ಆ್ಯಂಡ್ ಸಮ್ ವಾಟ್ ವೈಟ್ ಡ್ರೆಸ್ನ ಹಾಕಿರ್ತಾಳೆ ಆ್ಯಂಡ್ ಒಂದು ಹ್ಯಾಟ್ನ ಹಾಕಿರ್ತಾಳೆ. ಸೊ ಈ ಒಂದು ಅರ್ಬನ್ ಲೆಜೆಂಡ್ ನಿಮಗೆ ಯೂಶ್ವಲಿ ಈ ಜಾಪನೀಸ್ನ ಕಂಟ್ರಿ ಸೈಡ್ ವಿಲೇಜಸ್ ಏನಿರುತ್ತೆ ಅಲ್ಲಿ ನಿಮಗೆ ನೈಟ್ ಟೈಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಇನ್ನೊಂದು, ಈ ವಿಲೇಜಸಲ್ಲಿ ಏನಾದರೂ ಸಣ್ಣ ಮಕ್ಕಳೇನಾದರೂ ಇದರ ಕಣ್ಣಿಗೆ ಬಿತ್ತು ಅಂದರೆ ಈ ಒಂದು ಅರ್ಬನ್ ಲೆಜೆಂಡ್ ಅವರನ್ನು ಅಬ್ಡಕ್ಟ್ ಮಾಡಿ ತನ್ನ ಜೊತೆ ಕರ್ಕೊಂಡು ಹೋಗ್ತಾಳೆ. ಸೊ ಸ್ನೇಹಿತರೆ, ಈ ಒಂದು ಅರ್ಬನ್ ಲೆಜೆಂಡ್ ಯೂಶ್ವಲಿ ತಿರುಗಾಡ್ತಿರುವಾಗ ಏನಾದರೂ ಅಕಸ್ಮಾತಾಗಿ ಅದರ ಕಣ್ಣಿಗೆ ಈ ಸಣ್ಣ ಮಕ್ಕಳೇನಾದರೂ ಬಿದ್ವು ಅಂದರೆ, ಆ್ಯಂಡ್ ಅದರ ಅಕ್ಕಪಕ್ಕ ಅವರ ಪೇರೆಂಟ್ಸ್ ಇರಲಿಲ್ಲ ಅಂದರೆ ಈಸಿ ಟಾರ್ಗೆಟ್ ಅಂದ್ಕೊಳ್ಳಿ. ಆ ಒಂದು ಮಗು ಸೀದಾ ಹೋಗಿ ಆ ಒಂದು ಮಗುಗೆ ಅಪ್ರೋಚ್ ಮಾಡಿ ಯಾವ ರೀತಿ ಒಂದು ಕಾನ್ವರ್ಸೇಷನ್ ಬಿಲ್ಡ್ ಮಾಡ್ತವೆ ಆ್ಯಂಡ್ ಯಾವ ರೀತಿ ಪ್ರಿಟೆಂಡ್ ಮಾಡ್ಕೋತವೆ ಅಂದರೆ ಇವು ಯಾವೋ ಆ ಒಂದು ಮಗುವಿನ ಫ್ಯಾಮಿಲಿಗೆ ದೂರದ ರಿಲೇಟಿವ್ಸ್ನ ರೀತಿ ಈ ಒಂದು ಗೋಸ್ಟ್ ತನ್ನಷ್ಟಕ್ಕೆ ತಾನು ಪ್ರಿಟೆಂಡ್ ಮಾಡ್ಕೋತವೆ. ಆ್ಯಂಡ್ ಯಾವ ರೀತಿ ಮಾತಲ್ಲಿ ಮ್ಯಾನಿಪುಲೇಟ್ ಮಾಡ್ತವೆ ಅಂದರೆ ಈಸಿಯಾಗಿ ಆ ಒಂದು ಮಗು ಈ ಒಂದು ಮಾತಿಗೆ ಟ್ರ್ಯಾಪ್ ಆಗಿಬಿಡುತ್ತೆ. ಆ್ಯಂಡ್ ಈ ಒಂದು ಗೋಸ್ಟ್ ಆ ಒಂದು ಮಗುನ ಎಲ್ಲಿ ತನಕ ಬಿಡಲ್ಲ
ಅಂದರೆ ಆ ಒಂದು ಮಗುವಿನ ಸೋಲ್ ತನ್ನ ಜೊತೆ ಕರ್ಕೊಂಡು ಹೋಗೋ ತನಕ ಈ ಒಂದು ಗೋಸ್ಟ್ ಬಿಡಲ್ಲ. ಹಾಗೆಯೇ ಯಾವ ಮಗು ಈ ಒಂದು ಗೋಸ್ಟ್ನ ಒಂದು ಟ್ರ್ಯಾಪ್ಗೆ ಬಿದ್ದಿರುತ್ತೆ, ಉಳಿಯೋದು ಅಂದರೆ ಬಚಾವಾಗಿ ಆಚೆ ಬರೋದು ಆಲ್ಮೋಸ್ಟ್ ಅಲ್ಲ, ಇಂಪಾಸಿಬಲ್ ಅದು. ಸೊ ಸ್ನೇಹಿತರೆ, ಇನ್ನು ಥರ್ಡ್ ಅರ್ಬನ್ ಲೆಜೆಂಡ್ ಕಡೆ ಬರೋದಾದರೆ ಇದರ ಹೆಸರು ಹೋನೆ ಓನಾ. ಸೊ ಸ್ನೇಹಿತರೆ, ಈ ಒಂದು ಸ್ಟೋರಿ ಅಷ್ಟೇನು ಭಯಂಕರವಾಗಿಲ್ಲ, ಆದರೆ ತುಂಬಾ ಡಿಸ್ಟರ್ಬ್ ಆಗಿದೆ. ಇದನ್ನು ನೀವು ದ ಸ್ಪಿರಿಟ್ ಆಫ್ ಡೆಡ್ ವಿಮೆನ್ ಅಂತ ಕೂಡ ಜಾಪನೀಸಲ್ಲಿ ಕರೀತಾರೆ. ಸೊ ಇದರ ಸ್ಟೋರಿ ಏನು ಅಂದರೆ, ಸಪೋಸ್ ಒಂದು ಲೇಡಿ ಏನಾದರೂ ಡೆತ್ ಆದ ನಂತರ ಅವಳು ಈ ಒಂದು ಹೋನೆ ಓನಾ ಅನ್ನೋ ಒಂದು ಫಾರ್ಮ್ನ ಥ್ರೂ ಮತ್ತೆ ರೀಬರ್ತ್ ತೊಗೊಂಡು ಅವಳು ಅಲೈವ್ ಇದ್ದಾಗ ಯಾರನ್ನು ತುಂಬ ಇಷ್ಟಪಡ್ತಿದ್ರು ಅಥವಾ ಯಾರ ಜೊತೆ ಇರೋದಕ್ಕೆ ಅವಳಿಗೆ ಕಂಫರ್ಟೇಬಲ್ ಆಗಿತ್ತು ನೋಡಿ, ಅವರ ಜೊತೆ ಹೋಗ್ಬಿಟ್ಟು ಮತ್ತೆ ನಾರ್ಮಲ್ ಲೈಫ್ನ ಲೀಡ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಇನ್ ಕೇಸ್ ಇನ್ನೊಂದು ಸರ್ಪ್ರೈಸಿಂಗ್ ಏನು ಅಂದರೆ, ಈವನ್ ಆ ಹೋನೆ ಓನಾಗೆ ಗೊತ್ತಿರಲ್ಲ, ಆಲ್ರೆಡಿ ಅವಳು ಸತ್ತೋಗ್ಬಿಟ್ಟಿದ್ದಾಳೆ, ಇದು ತನ್ನ ರೀಬರ್ತ್ ಅಂತ. ಆದರೆ ಇದರ ಒಂದು ಮೇನ್ ಡಿಸ್ಟರ್ಬಿಂಗ್ ಪಾರ್ಟ್ ಕಡೆ ಬರೋದಾದರೆ, ಯಾವ ಪರ್ಸನ್ ಅವಳ ಜೊತೆ ಇರ್ತಿರ್ತಾನೆ ನೋಡಿ, ಅಂದರೆ ಹೋನೆ ಓನಾ ಯಾರನ್ನು ಹೋಗಿ ಮೀಟ್ ಮಾಡಿ ಅವಳ ಆ ಒಬ್ಬ ಪರ್ಸನ್ ಜೊತೆ ಲೈಫ್ನ ಲೀಡ್ ಮಾಡ್ತಿರ್ತಾಳೆ, ಅವನಿಗೆ ಗೊತ್ತಿರಲ್ಲ ಇವಳು ಆಲ್ರೆಡಿ ಸತ್ತೋಗಿದ್ದಾಳೆ ಅಂತ. ಆದರೆ ಈ ಬೇರೆಯವ್ರು ಯಾರು ನೋಡ್ತಾರೆ ಅವಳನ್ನ ಈಸಿಯಾಗಿ ಕ್ಲಿಯರಾಗಿ ಐಡೆಂಟಿಫೈ ಮಾಡ್ಬೋದು ಅವಳು ಹೋನೆ ಓನಾ ಅಂತ. ಹೇಗೆ ಅಂದರೆ, ತುಂಬಾ ಡೆಡ್, ತುಂಬಾ ಸತ್ತೋಗಿರೋ ಕೊಳ್ತೋಗಿರೋ ಸ್ಮೆಲ್ಲು. ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಒಂದು ಡೆಡ್ ಬಾಡಿ ಏನಾದರೂ ಸತ್ತು ನಡೀತಿರುವಾಗ ನೀವು ಅದನ್ನು ನೋಡಿದ್ರೆ ಹೇಗೆ ನಿಮಗೆ ಫೀಲ್ ಆಗುತ್ತೋ ಅದೇ ಹೋನೆ ಓನಾ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಅದು ಸೇಮ್ ಆ ರೀತಿ ಕಾಣಿಸ್ಕೊಡುತ್ತೆ ಬೇರೆ ಜನರಿಗೆ. ಬಟ್ ಯಾರು ಅವಳ ಜೊತೆನೇ ಇರ್ತಾಳೆ ಡೇ ಟು ಡೇ, ಅವಳು ಸ್ವಲ್ಪನೂ ಐಡೆಂಟಿಫೈ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಸ್ನೇಹಿತರೆ, ಇನ್ನೊಂದು ಡಿಸ್ಟರ್ಬಿಂಗ್ ಪಾರ್ಟ್ ಈ ಒಂದು ಅರ್ಬನ್ ಲೆಜೆಂಡ್ ಬಗ್ಗೆ ಏನು ಅಂದರೆ, ನೀವೇನಾದರೂ ಸಪೋಸ್ ಅದು ಯಾರ ಜೊತೆ ಆ ಒಂದು ಹೋನೆ ಓನಾ ಸ್ಟೇ ಮಾಡ್ತಿರುತ್ತೆ ಅವ್ರಿಗೆ ಇನ್ ಕೇಸ್ ಗೊತ್ತಾಯಿತು ಅಂದರೆ ಸ್ಟ್ರೈಟಾಗೆ ಅದನ್ನು ಆ ಒಂದು ಹೋನೆ ಓನಾನ ರಿಜೆಕ್ಟ್ ಮಾಡಿಬಿಡಿ. ಯಾಕಂದರೆ ಅದು ಬರ್ತಾ ಆ ಒಂದು ಪರ್ಸನ್ನ ಸೋಲ್ನ ನಿಧಾನವಾಗಿ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ನೀವು ಚೇಂಜಸ್ ಏನು ನೋಡ್ಬೋದು ಆ ಒಂದು ಪರ್ಸನಲ್ಲಿ ಅಂದರೆ ಡೇ ಬೈ ಡೇ ಅವನ ಒಂದು ಹೆಲ್ತ್ ಅಲ್ಲಿ ಸ್ವಲ್ಪ ಚೇಂಜಸ್ ಏರ್ಪೇರ್ಗಳು ಕಾಣಿಸ್ತಾ ಹೋಗುತ್ತೆ, ತುಂಬಾ ಹೆಲ್ತ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಇದು ಸಿಂಪಲ್. ಇದೇನು ಅಂದರೆ ಡೇ ಬೈ ಡೇ ಆ ಒಂದು ಗೋಸ್ಟ್, ಆ ಒಂದು ಅರ್ಬನ್ ಲೆಜೆಂಡ್ ಆ ಒಂದು ಸೋಲ್ನ ತೊಗೊಂಡು ಹೋಗ್ತಾ ಇದೆ ಅಂತ ಅರ್ಥ. ಆ್ಯಂಡ್ ಸಪೋಸ್ ನೀವೇನಾದರೂ ಥರ್ಡ್ ಪರ್ಸನ್ ಆಗಿದ್ದು, ನೀವೇನಾದರೂ ಆ ಒಂದು ಹೋನೆ ಓನಾ ಆ ಒಂದು ಅರ್ಬನ್ ಲೆಜೆಂಡ್ನ ನೀವು ಐಡೆಂಟಿಫೈ ಮಾಡಿದ್ದೀರಾ ಅಂದರೆ, ಆ್ಯಂಡ್ ಇದನ್ನು ನೀವು ಆ ಒಬ್ಬ ಪರ್ಸನ್ಗೆ ಕಮ್ಯುನಿಕೇಟ್ ಮಾಡಬೇಕು ಅಂದರೆ, ನೀವೇನಾದರೂ ಹೋಗಿ ಡೈರೆಕ್ಟಾಗಿ ಹೇಳಿದ್ರೆ ಯಾರೂ ನಂಬಲ್ಲ. ಬಟ್ ಏನು ಮಾಡಬೇಕು ಅಂದರೆ, ಅವರು ಯಾವ ಒಂದು ರೂಮಲ್ಲಿ ಸ್ಟೇ ಆಗ್ತಿರ್ತಾರೆ, 4 ಸೈಡ್ ಒಂದು ಪವರ್ಫುಲ್ ಸ್ಪೆಲ್ಸ್ನ ಬರೆದಿರ್ತಾರೆ. ಹಾಗೆಯೇ ಆ ಒಬ್ಬ ಪರ್ಸನ್ ಯಾರ ಜೊತೆ ಆ ಒಂದು ಹೋನೆ ಓನಾ ಲೈಫ್ನ ಲೀಡ್ ಮಾಡಿರ್ತಿರುತ್ತೆ, ಆ ಒಬ್ಬ ಪರ್ಸನ್ಗೆ ಎಮೋಷ್ನಲಿ ತುಂಬಾ ಸ್ಟ್ರಾಂಗ್ ಮಾಡ್ತಾರೆ. ಯಾವ ರೇಂಜಿಗೆ ಎಮೋಷ್ನಲಿ ಅವರನ್ನು ಸ್ಟ್ರಾಂಗ್ ಮಾಡ್ತಾರೆ ಅಂದರೆ, ಈಸಿಯಾಗೆ ಆ ಒಬ್ಬ ವ್ಯಕ್ತಿ ಆ ಹೋನೆ ಓನಾ ಡಾಲ್ನ ಅಂದರೆ ಆ ಒಂದು ಹೋನೆ ಓನಾ ಗೋಸ್ಟ್ನ ಈಸಿಯಾಗಿ ರಿಜೆಕ್ಟ್ ಮಾಡಬೇಕು ಆ ರೀತಿ. ಆದರೆ ಒಂದಷ್ಟು ಕೆಲವು ಜನರುಗಳಿರ್ತಾರೆ, ಅವರು ಹೋನೆ ಓನಾ ಗೋಸ್ಟ್ ಅಂತ ಗೊತ್ತಿದ್ರೂ ಕೂಡ ಅವರು ಯಾವ ರೀತಿ ಒಂದು ಪ್ರೀತಿಯಲ್ಲಿ ಮುಳುಗೋಗಿರ್ತಾರೆ ಅಂದರೆ, ಅದು ಅಲ್ಲಿ ಡೇಂಜರ್ ಇದೆ ಅಂತ ಗೊತ್ತಿದ್ರೂ ಕೂಡ ಇರಲಿ ಅಂತ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ತಮ್ಮ ಲೈಫ್ನ ಕೂಡ ಅವರು ತಮ್ಮ ಪ್ರೀತಿಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ಅರ್ಬನ್ ಲೆಜೆಂಡ್ಸ್ನ ಸ್ಟೋರಿ. ಹೋಪ್ಫುಲಿ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಕತೆ ಇಷ್ಟ ಆಗಿದ್ದರೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಸಪೋರ್ಟ್ನ ತೋರಿಸಿ. ಸಿಂಪಲ್, ನಾನು ಯಾಕಿದನ್ನ ಕೇಳ್ಕೊತೀನಿ ಅಂದರೆ, ನೀವು ಜಾಸ್ತಿ ಲೈಕ್ ಮಾಡಿದಷ್ಟು ಅಥವಾ ಜಾಸ್ತಿ ಶೇರ್ ಮಾಡಿದಷ್ಟು ಯೂಟ್ಯೂಬ್ ಆಲ್ಗೋರಿಥಮ್ ಬೇರೆ ಒಂದಷ್ಟು ನಮ್ಮನ್ನು ರೀಚ್ ಮಾಡಿಸುತ್ತೆ, ಬೇರೆ ಒಂದು ಹೊಸ ವ್ಯೂವರ್ಸ್ಗೂ ಕೂಡ ನಮ್ಮ ವಿಡಿಯೋ ಶೇರ್ ಆಗುತ್ತೆ. ಆ್ಯಂಡ್ ಇದರಿಂದ ನಮಗೂ ಕೂಡ ಒಂದಷ್ಟು ಹೆಲ್ಪ್ ಆಗುತ್ತೆ. ಆ್ಯಂಡ್ ಹೀಗೆ
ಹಲವಾರು ಹೊಸ ಹೊಸ ಕಂಟೆಂಟ್ ತರೋದಕ್ಕೆ ನಮಗೂ ಕೂಡ ಒಂದು ಎನ್ಕರೇಜ್ ಆಗುತ್ತೆ. ಒಂದು ವೇಳೆ ನಿಮಗೆ ಕತೆ ಇಷ್ಟ ಆಗದೇ ಇದ್ದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.